ಹೇಳಿದ ಪ್ರಕಾರ ಇನ್ನೂ ಎಲ್ಲೋ ಇರ್ಬೇಕಾಗಿತ್ತಲ್ಲ. ಕಾಣಿಸ್ತಿಲ್ಲ ಗಜೆ ಅಂತ ಫೋನ್ ಮಾಡ್ಬಿಡು. ನೋ 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 ತುಂಬಾ ಆಗ್ತಾ ಇದೆ. ಫೋನ್ ಮಾಡ್ಬಿಡ್ತೀನಿ. ಇದೇನಾ ಕಾಂಟ್ರಾಕ್ಟರ್ ಸುಮಾರು ಸಲ ಫೋನ್ ಮಾಡ್ಬಿಟ್ಟೇನೆ. ಹಾಂ ಹೇಳಿ. ನೀವು ಅಡ್ವಾನ್ಸ್ ಮಾಡಿದ್ರೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಹಾಂ ಇವತ್ತೇ ನಿಮ್ಗೆ ಅಡ್ವಾನ್ಸ್ ಕೊಡ್ತೀನಿ, ಆದರೆ ಕೆಲಸ ನೀಟಾಗಿ ಆಗಬೇಕು. ಆಯಿತು ಸರ್. ಹಾಂ ಸರಿ, ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಹಾಂ ಯಾವ ನೋಡಿದ್ರು ಬಾಗ್ಲಾಕೋ ಬಾಗಿಲು ತೆಗಿ. ನಂಗೆ ಬರೀ ಇದೇ ಕೆಲಸನಾ? ನಂಗೆ ಮೈ ತುಂಬ ಕೆಲಸ ಇದೆ. ಒಂದು ಸೀರೆ ತೊಗೊಂಡು ಹೋಗ್ತೀನಿ ರೀ. ಹಾಂ ಸರಿ, ಬೇಗ ಹೋಗು. ಒಳ್ಳೆ ಕೆಲಸ. ಬಾಗ್ಲು ಹಾಕೊಂಡು ಹೋಗು. ನಂಗೆ ಕೈ ಬಿಸಿ ಇದೆ, ನೀವೇ ಹಾಕ್ಕೊಡಿ. ಇವಳೊಬ್ಬಳು ಕಾಪಾಡಪ್ಪ ತಾಯಿ, ಕಾಪಾಡಮ್ಮ. ಮಹಾಲಕ್ಷ್ಮಿ, ಇನ್ನು 10,000 ಹಾಕ್ಬಿಟ್ರೆ 5 ಲಕ್ಷ ಆಗ್ಬಿಡುತ್ತೆ. ತಾಯಿ, ಮನೆ ಕಟ್ಟೋರು ಯಾವುದೇ ತೊಂದರೆ ಆಗದಿರೋಂಗೆ ನೋಡ್ಕೊಳಮ್ಮ. ನಿನ್ನ ದಯೆ ನನ್ನ ಮೇಲೆ ಯಾವಾಗಲೂ ಇರಲಿ. ಮೇಸ್ತ್ರಿಗೆ ಬೇರೆ ಇವತ್ತು ಅಡ್ವಾನ್ಸ್ ಕೊಡಬೇಕು. ಅಯ್ಯೋ, ದುಡ್ಡು ಕಾಣಿಸ್ತಾ ಇಲ್ವಲ್ಲ. ಅಯ್ಯೋ, ದುಡ್ಡು ಕಾಣ್ತಾ ಇಲ್ವಲ್ಲಪ್ಪ. ಅಯ್ಯೋ ಎಲ್ಲೋಯ್ತಪ್ಪ. ಹೇ ವೀಣಾ, 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 ಏ ವೀಣಾ. ಅಯ್ಯಯ್ಯ, ಏನ್ರಿ ಇದು? ರೂಮೆಲ್ಲ ಹಂಗೆ ಕಿತ್ತಾಕ್ಬಿಟ್ಟಿದ್ದಾರೆ. ಏನ್ರಿ ಆಯ್ತು? ದುಡ್ಡು ಕಾಣಿಸ್ತೆ. ದುಡ್ಡು ಕಾಣಿಸ್ತಾ ಇಲ್ವಾ? ಏನ್ರಿ ಹೇಳ್ತಿದ್ದೀರಾ? ಯಾರೋ ತೆಗೆದ್ಬಿಟ್ಟು ಯಾರ ಕಡೆ. ದುಡ್ಡು ಕಾಣಿಸ್ತಿಲ್ವಾ? ಅಯ್ಯೋ, ಸಮಾಧಾನ ಮಾಡ್ಕೊಳ್ರಿ. ಇಲ್ಲೇ ಎಲ್ಲೋ ಇರುತ್ತೆ, ಸಿಗುತ್ತೆ ಬಿಡ್ರಿ. ಇಲ್ಲ ಕಣೆ, ಎಲ್ಲ ಕಡೆ ಹುಡುಕದೆ ಕಣೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಯಾರೋ ತೆಗೆದ್ಬಿಟ್ಟು ಯಾರ ಕಡೆ. ಗಾಬರಿ ಮಾಡ್ಕೊಳ್ಳಿ, ನಾನು ನೋಡ್ತೀನಿ, ನಾನು ನೋಡ್ತೀನಿ. ಗೂಬೆ, ನಾನು ಆಗ್ಲಿಂದ ಇಲ್ಲಿ ಕಾಯ್ತಾ ಇದ್ದೀನಿ ನಿಂಗೋಸ್ಕರ. ವಿಶ್ವ, ಯಾಕೋ ವಿಶ್ವ ಹಾಗೆ ನಿಂತ್ಬಿಟ್ಟೆ? ಏನಾಯ್ತು? ನನಗೆ ಇಲ್ಲಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ಚಿಕ್ಕ ವಯಸ್ಸಲ್ಲಿ ನಾವು ಇದೇ ದೇವಸ್ಥಾನಕ್ಕಲ್ವಾ ಬರ್ತಿದ್ವಿ.
ಇಲ್ಲಿಗೆ ಬರ್ತೀವಿ ಅಂತ ನಿನಗೆ ಗೊತ್ತಾಗ ಕೂಡಲೇ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ನಿನಗೆ? ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಎಷ್ಟು ಆಟ ಆಡ್ತಿದ್ವೋ ನಾವು. ಕಣ್ಣ ಮುಚ್ಚಾಲೆ ಆಟ ಆಡಿದೆಲ್ಲ ನೆನಪಿದ್ಯಾ? ಅಷ್ಟು ಬೇಗ ಮರ್ತೋಯ್ತಾ ನಿಂಗೆ? ಅದು ಆಗ, ಇವಾಗ ನನಗೆ ಇಷ್ಟ ಇಲ್ಲ. ನೀನು ಬೇಕಿದ್ರೆ ಹೋಗ್ಬಾ, ನಾನು ಕೆಳಗಿರ್ತೀನಿ. ಏ ವಿಶ್ವ, ಯಾಕೆ ಈ ಬೆಟ್ಟ ಗುಡ್ಡ ಆಕಾಶ ಪರಿಸರನೆಲ್ಲ ನೋಡ್ತಿದ್ರೆ ನಿಂಗೆ ಬಿಟ್ಟೋಗಿರೋ ಜಾನು ನೆನಪಾಗ್ತಿದ್ದಾಳ? ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ನನಗೆ ಕೋಪ ಬಂದ್ರೆ ನಾನು ಏನು ಮಾಡ್ತೀನಿ ಗೊತ್ತಲ್ಲ. ಚಿಕ್ಕ ವಯಸ್ಸಿಂದನೂ ನೀನು ಹೀಗೇನೆ ಕಣೋ, ಹೊಡಿಯೋದು ಬಡಿಯೋದು ಜುಟ್ಟು ಎಳಿಯೋದು ಇದೇ ಥರ ಕಿತಾಪತಿ ಮಾಡ್ತಿದ್ದೆ. ನನಗೆ ರೇಗ್ಸೋದಂದ್ರೆ ನಿಂಗೆ ಅಷ್ಟೊಂದು ಇಷ್ಟನೇನೋ? ನೋಡು ವಿಶ್ವ, ಇಲ್ಲಿ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳು ತುಂಬಾ ಇದೆ. ಆರಾಮಾಗಿ ಪೂಜೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ, ಸರಿನಾ? ಬಾ. ನಾನು ಹೇಳ್ತೀನಿ ಅಂತಾನೆ ನನಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ. ನೀನು ಹೋಗ್ಬಾ. ನಿನ್ನ ಅತ್ತೆ ಮಗಳು ಇಷ್ಟೊಂದು ಕೇಳ್ತಿದ್ದೀನಿ, ನೀನು ಸ್ವಲ್ಪನೂ ಕನಿಕರ ಅನ್ನೋದೇ ಇಲ್ವೇನೋ? ಸರಿ ಬಿಡು, ನೀನು ಬರಲ್ಲ ಅಂದರೆ ನಾನು ಹೋಗಲ್ಲ. ಹಲೋ, ನಡಿ ಹೋಗೋಣ. ನನಗೆ ಗೊತ್ತಿತ್ತು ಕಣೋ, ನನ್ನ ಆಸೆನ ನೀನು ಯಾವತ್ತೂ ನಿರಾಸೆ ಮಾಡಲ್ಲ ಅಂತ. ಬಾ ಹೋಗೋಣ. ಐ ನಡಿ. ಒಂದು ಟೀ ಕುಡಿದ್ರೆ ಖರ್ಚಾಗುತ್ತೆ, ಕಾಫಿ ಕುಡಿದ್ರೆ ಖರ್ಚಾಗುತ್ತೆ, ಒಂದು ಊಟ ಮಾಡಿದ್ರೆ ಖರ್ಚಾಗುತ್ತೆ ಅಂತ ಹೊಟ್ಟೆ ಎಲ್ಲ ಕಟ್ಟಿಟ್ಟು ಮಾಡಿದ ದುಡ್ಡೆಲ್ಲ ಹೋಯ್ತಲ್ಲೇ. ರೀ, ಯಾಕ್ರೆ ಇಷ್ಟು ಬೇಜಾರು ಮಾಡ್ಕೋತೀರಾ? ಅದು ಇಲ್ಲೇ ಎಲ್ಲೋ ಇರುತ್ತೆ, ಸದ್ಯಕ್ಕೆ ಸಿಗ್ತಿಲ್ಲ ಅಷ್ಟೇ. ನಾನು ನೋಡ್ತಿದ್ದೀನಲ್ಲ, ನೋಡ್ತೀನಿ ರೀ. ಇಲ್ಲ ಕಣೆ, ಅದು ಒಂದಲ್ಲ ಎರಡಲ್ಲ 5 ಲಕ್ಷ ಹೊಟ್ಟೆ ಕಟ್ಟು ಮಾಡಿಟ್ಟಿದ್ದ ದುಡ್ಡದು. ಕಾಂಟ್ರಾಕ್ಟರ್ ಫೋನ್ ಮಾಡ್ತಿದ್ದಾನೆ. ಹಲೋ ಸರ್, ದುಡ್ಡು ಎಷ್ಟೊತ್ತಿಗೆ ಕೊಡ್ತೀರಾ ಸರ್? ನಾನು ಸೈಟ್ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಬಂದು ಕೊಟ್ಬಿಡಿ ಸರ್. ಅಯ್ಯೋ, ನನಗೆ BP ಜಾಸ್ತಿ ಆಗಿದೆ, ಸ್ವಲ್ಪ ಹುಷಾರಿಲ್ಲ, ಆಮೇಲೆ ಫೋನ್ ಮಾಡ್ತೀನಿ ನಿಮಗೆ. ಮನೆ ಕಟ್ಟಬೇಕು ಅಂತ ಕೂಡಿಟ್ಟಿ ದುಡ್ಡೆಲ್ಲ ಹೋಯ್ತಲ್ಲೇ. ನಿಂಗೇನು ದುಃಖ ಆಗ್ತಿಲ್ವಾನೆ? ಏನು ಮಾತು ಅಂತ ಆಡ್ತೀರಿ? ಒಂದು ಮಳ ಮಲ್ಲಿಗೆ ಹೂ ಕೊಡಿಸಿ ಅಂತಂದ್ರೆ ದುಡ್ಡು ಖರ್ಚಾಗೋಗುತ್ತೆ ಅಂತ ಕೂಡಿಟ್ಟಿದ್ದು ದುಡ್ಡು ಅದು. ಅಂತ ದುಡ್ಡು ಹೋದ್ರೆ ನನಗೆ ನೋವಾಗಲಿಂದೆ ಆಗತ್ತೆ. ನೀನೇ ದುಡ್ಡಿರೋ ವಿಷಯ ಮನೇಲಿ ಯಾರಿಗಾರು ಹೇಳ್ಬಿಟ್ಯಾ? ಇಲ್ಲಪ್ಪ, ಅಂತ ಕೆಲಸ ನಾನು ಮಾಡಿಲ್ಲ. ನೀವೇನಾದ್ರೂ ಅಪ್ಪಿತಪ್ಪಿ ಯಾರಿಗಾದ್ರೂ ಹೇಳಿದ್ರಾ? ನಾನು ಯಾರಿಗೆ ಹೇಳಲೆ? ಯಾರು ದುಡ್ಡು ತಗೊಂಡು ಹೋಗಿದಾರೋ ಅವ್ರು ಉದ್ಧಾರ ಆಗಲ್ಲ. ನಾನು ಇಷ್ಟು ದಿನ ಕಷ್ಟಪಟ್ಟು ಕೂಡಿಟ್ಟಿ ಲೆಕ್ಕನ ಒಂದೇ ಸಲ ಕಳೆದಿದ್ದಾರಲ್ಲ, ಅವ್ರು ಉದ್ಧಾರ ಆಗಲ್ಲ ಕಣೆ. ನನ್ನ ಶಾಪ ಇದೆ ಅವ್ರಿಗೆ. ಏನ್ರಿ ಮಾಡೋದು ಈಗ? ದುಡ್ಡು ಎಲ್ಲಿ ಹೋಯ್ತು ಅಂತ ಹೆಂಗ್ರಿ ಹುಡ್ಕೋದು? ಯಾರು ಕದ್ದಿದ್ದಾರೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಮನೇಲಿ ವಿಚಾರಿಸ್ತೀನಿ. ಮನೇಲಿ ವಿಚಾರಿಸಿದ್ರೆ ನೀವೀಗ ಇಷ್ಟೊಂದು ದುಡ್ಡು ಕೂಡಿಟ್ಟಿರೋದು ಎಲ್ರಿಗೂ ಗೊತ್ತಾಗ್ಬಿಡಲ್ವಾ? ಗೊತ್ತಾಗಲಿ ಬಿಡು, ನಾ ಕೇಳ್ತೀನಿ, ಎಲ್ರೂ ಕೇಳ್ತೀನಿ. ಅವನು ಹಾಳಾದವನು ದುಡ್ಡು ಕಟ್ಕೊಂಡು ಹೋದವನು. ಆಗ್ತಿಲ್ಲ. ವಿಶ್ವ, ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ? ಈ ಜಾಗಕ್ಕೆ ಯಾಕೆ ಕರ್ಕೊಂಬಂದೆ ನಾನು? ನಿನ್ನ ಮದುವೆ ಆಗಬೇಕೋ ಬೇಡವೋ ಅಂತ ಯೋಚನೆ ಮಾಡಿದಕ್ಕೆ. ಏನಂದೆ? ಅಂದರೆ ಈ ಜಾಗಕ್ಕೆ ಬಂದು ತುಂಬ ವರ್ಷಗಳಾಗೋಗಿತ್ತಲ್ಲ, ಅದಕ್ಕೆ ಕರ್ಕೊಂಬಂದೆ ಅಷ್ಟೆ. ಅಂದಾಗೆ ಈ ಜಾಗಕ್ಕೆ ಬರಲ್ಲ ಅಂತ ಯಾಕೆ ಹೇಳ್ದು? ಏನಾದರೂ ಸಮಸ್ಯೆ ಇದೆಯಾ? ಹಾಗೆಲ್ಲ ಏನೂ ಇಲ್ಲ. ಕೆಲವೊಂದು ಜಾಗಕ್ಕೆ ಬರಬೇಕು ಅಂದರೆ ಅನ್ಸೋപ്പോದಿಲ್ಲ. ಅಂದರೆ ಸಮಸ್ಯೆ ಇದೆ ಅಂತ ಕನ್ಫರ್ಮ್ ಆಯಿತು. ಏನಂತ ಹೇಳೋ, ನಾನು ಯಾರಿಗೂ ಹೇಳಲ್ಲ. ವಿಶ್ವ, ಏನಾಯ್ತು? ಈ ಜಾಗಕ್ಕೆ ಬಂದರೆ ನನ್ನ ಚಾರುನೇ ನೆನಪಾಗ್ತಾಳೆ.
ಅವಳನ್ನ ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಗೊತ್ತಾ. ಆದ್ರೆ ನನ್ನ ಪ್ರೀತಿನ ಕೊನೆಗೂ ಹೇಳ್ಕೊಳಕ್ಕಾಗ್ಲಿಲ್ಲ. ಒಂದಿನ ಚಾರನೆ ಇಲ್ಲಿಗೆ ಬರಕ್ಕೆ ಹೇಳಿದ್ಲು, ನಾನು ನನ್ನ ಪ್ರೀತಿನ ಹೇಳ್ಕೋಬೋದು, ಪ್ರಪೋಸ್ ಮಾಡ್ಬೋದು ಅಂತ ತುಂಬ ಖುಷಿಯಾಗಿದ್ದೆ. ಆದರೆ ಇಲ್ಲಾಗಿದ್ದೆ ಬೇರೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೀನಿ. ನೀನಂದ್ರೆ ನಂಗೆ ತುಂಬ ಇಷ್ಟ. ನೀನ್ ಹುಡುಗಿ ಮುಂದೆ ಹೇಳೋದಕ್ಕೆ ನನ್ ಮುಂದೆ ಹೇಳಿ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನೆನ್ನೆ ರಾತ್ರಿ ನಮ್ಮ ಮನೇಲಿ ನನ್ನ ಮದುವೆ ವಿಷಯ ಮಾತಾಡಿದ್ರು ವಿಶ್ವ. ನನ್ನ ನಿರ್ಧಾರಕ್ಕೆ ಮಾತ್ರ ಕಾಯ್ತಾ ಇದ್ದಾರೆ. ಆ ಜಾನು ಇವನ್ ಮನ್ಸನ್ನ ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾಳೆ. ಇವನು ಅವಳನ್ನ ಮರ್ತಿದ್ದೀನಿ ಅಂತ ಹೇಳ್ತಿದ್ದಾನೆ, ಆದರೆ ಪ್ರತಿಯೊಂದು ಕ್ಷಣನೂ ನೆನ್ಪಿಟ್ಕೊಂಡಿದ್ದಾನೆ. ಅವಳು ಇವನ್ ಮನ್ಸಿನ ತುಂಬ ತುಂಬಿಕೊಂಡಿರುವಾಗ ನಾನು ಹೇಗೆ ಇವನನ್ನ ಮದುವೆ ಆಗೋದಕ್ಕಾಗುತ್ತೆ? ಮಾವ ನೋಡಿದ್ರೆ ಇವನನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಅದನ್ನ ಇವನ ಹತ್ರ ಹೇಗೆ ಹೇಳೋದು? ಆದರೆ ಇಷ್ಟು ಒಳ್ಳೆ ಹುಡುಗ ನನಗೆ ಎಲ್ಲಿ ಸಿಗ್ತಾನೆ? ನನ್ನ ಕಥೆ ಕೇಳಿ ನಗ್ತಿದ್ಯಾ? ಅದಕ್ಕೆ ನಾನು ಏನು ಹೇಳಲ್ಲ ಅಂದಿದ್ದು. ನಾನು ಇಲ್ಲಿ ಕರ್ಕೊಂಬಂದು ತಮಾಷೆ ಮಾಡ್ತಿದ್ಯಾ? ಹಾಗಲ್ಲ ವಿಶ್ವ, ಮನ್ಸಲ್ಲಿ ನೋವು ಇಟ್ಕೊಂಡ್ರೆ ಮನ್ಸು ಭಾರ ಆಗುತ್ತೆ ಕಣೋ. ಅದೇ ನೋವು ಒಬ್ರ ಹತ್ರ ಹಂಚ್ಕೊಂಡಾಗ ಮನ್ಸು ಹಗುರ ಆಗುತ್ತೆ. ದೊಡ್ಡವ್ರು ಹೇಳಿಲ್ವಾ, ಏನೇ ಆದ್ರೂ ಖುಷಿಯಾಗಿರ್ಬೇಕು. ಆಗೋದೆಲ್ಲ ಒಳ್ಳೇದಕ್ಕೆ ವಿಶ್ವ. ದೇವ್ರು ಒಂದು ಕಿತ್ಕೊಂಡ್ರೆ ಖಂಡಿತ ಇನ್ನೊಂದು ಕೊಟ್ಟೆ ಕೊಡ್ತಾನೆ. ಆ ದೇವರು ಏನೇ ಕೊಟ್ರು ನನ್ನ ಜಾನು ಜಾಗನ ಯಾರು ತುಂಬಕ್ಕಾಗಲ್ಲ ತಾನು. ಸರಿ ಬಾ, ಇಲ್ಲಿಂದ ಹೊರಡೋಣ. ಇಲ್ಲೇ ಇದ್ರೆ ನಿಂಗೆ ಅವಳೇ ನೆನ್ಪು ಬರುತ್ತೆ. ಫೋನ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಬರ್ತಾನೆ ಇದೆಯಲ್ಲ. ಮನೆ ಹತ್ರ ಆದ್ರೂ ಬಂದಿದ್ದಾರಾ? ಚಿನ್ನುಮರಿ, ಚಿನ್ನುಮರಿ, ಜಾಹ್ನವಿ ಅವರೇ, ಜಾಹ್ನವಿ ಅವರೇ, ಜಾಹ್ನವಿ ಅವರೇ, ಜಾಹ್ನವಿ ಅವರೇ, ಜಾಹ್ನವಿ ಅವರೇ. ಹೋದ್ರು ಇವರು? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮೊದಲೇ ಈ ಮನೆ ಜೈಲು ಜೈಲು ಅಂತ ಇದ್ರು, ಬಿಟ್ಟು ಹೋಗ್ಬಿಟ್ರ? ಏನೋ ಜಯಂತ್, ಹೊರಗೆ ಹೋಗಿದಾರಲ್ವಾ ಮೊದಲನೇ ಸರ್ತಿ, ಸುತ್ತಾಡ್ಕೊಂಡ್ ಬರ್ತಾರೆ ಸ್ವಲ್ಪ. ಹಾ, ಇಲ್ಲೇ ಹೋಗಿರ್ತಾರೆ. ಹಾ, ಮನೆಗೇನಾದ್ರೂ ಹೋಗ್ಬಿಟ್ರ? ಇವ್ರಾಗ್ಲೇ ಬಂದ್ಬಿಟ್ಟಿದ್ದಾರೆ. ಇಷ್ಟ ಬೇಗ ಬಂದ್ಬಿಟ್ರಾ? ಓ, ಡೋರ್ ಓಪನ್ ಇದೆ. ಜಾಹ್ನವಿ ಅವರೇ, ನೀವು ಹುಷಾರಾಗಿದ್ದೀರಾ ಅಲ್ವಾ? ನಿಮ್ಗೇನು ಆಗಿಲ್ಲ ಅಲ್ವಾ? ಹುಷಾರಾಗಿದ್ದೀನಿ. ನಿಮ್ಗೆ ಏನಾಯ್ತು? ಯಾಕೆ ನಾ ಮನೆಗೆ ಬಂದು ನಿಮ್ಮನ್ನ ಎಲ್ಲ ಕಡೆ ಹುಡುಕ್ತೆ ಜಾಹ್ನವಿ ಅವರೇ.
ಎಲ್ಲೂ ಕಾಣಲೇ ಇಲ್ಲ ಜಾನ್ವಿ ಅವರೇ. ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ. ನೀವು ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ಸಮಾಧಾನ ಮಾಡ್ಕೊಳ್ಳಿ. ತರಕಾರಿ ಖಾಲಿ ಆಗಿತ್ತು ಅಂತ ತಗೊಂಡ್ ಬರಕ್ ಹೋಗಿದ್ದೆ ಅಷ್ಟೇ. ನೀವು ಹೊರಗೆ ಹೋಗಿದ್ರಾ? ಹೇಗೆ ಹೋಗಿದ್ರಿ? ಆ ಬಾಗ್ಲಿಂದ. ಅಲ್ಲ, ಏನ್ ಗೊತ್ತಾ, ಇಷ್ಟ ದಿನ ನಾನು ಈ ಮನೇಲಿ ಇದ್ದಿದ್ರು ಆ ಬಾಗ್ಲಿಂದ ಮನೆಯಿಂದ ಹೊರಗೆ ಹೋಗ್ಬೋದು ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಬೇಡ ಜಾನ್ವಿ ಅವ್ರೆ, ತರಕಾರಿ ತರಕ್ಕೆ ನೀವ್ಯಾಕೆ ಹೊರಗೆ ಹೋಗ್ಬೇಕು? ನೀವು ನನಗೆ ಹೇಳಿ, ನಾನು ಏನು ಬೇಕಾದ್ರೂ ನಿಮಗೆ ತಂದು ಕೊಡ್ತೀನಿ. ನೀವು ಹೊರಗಡೆ ಹೋಗಿ ದುಡಿಯೋರು, ಎಷ್ಟು ಕೆಲಸ ಇರುತ್ತೆ. ಅದ್ರ ಮಧ್ಯೆ ನಾನು ಈ ಚಿಕ್ಕ ಚಿಕ್ಕ ವಿಷಯ ತಂದ್ಕೊಡಿ ಅಂತ ಕೇಳಕ್ಕಾಗುತ್ತಾ? ಇದು ನಮ್ಮ ಕೆಲಸ, ನಮಗ್ ಮಾಡಕ್ ಬಿಡಿ. ಅದು ಅಲ್ಲದೆ ಒಂದ್ ಸ್ವಲ್ಪ ಈ ತರ ಆಚೆ ಸುತ್ತಾಡ್ಕೊಂಡು ಬಂದ್ರೆ ನನಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ನೋಡಿ, ಮುಂದಿನ ಸರ್ತಿ ನೀವು ಹೊರಗೆ ಹೋಗೋದಾದ್ರೆ ನನಗೆ ಹೇಳ್ಬಿಟ್ಟಾದ್ರೂ ಹೋಗಿ. ನಿಮ್ಮ ಮನೇಲಿ ಇಲ್ಲದೆ ಇರೋದಿದ್ದು ನೋಡಿ ನನಗೆ ಜೀವನೇ ಹೋದಂಗಾಯ್ತು ಜಾನ್ವಿ ಅವರೇ. ಮುಂದಿನ ಸಲ ಹೀಗೆಲ್ಲ ನನ್ನ ಬಿಟ್ಟು ಹೋಗ್ಬೇಡಿ ನೀವು ಅಷ್ಟೇ. ಸಾರಿ ರೀ, ನಾನು ನಿಜವಾಗ್ಲೂ ಮತ್ತೆ ಹೀಗೆಲ್ಲ ಮಾಡಲ್ಲ. ನನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀರಾ, ಎಷ್ಟು ಪ್ರೀತಿ ಇಟ್ಕೊಡ್ತೀರಾ. ಸಾರಿ. ಅಳಬೇಡಿ ಪ್ಲೀಸ್. ಜವರ ಉತ್ಸವದ ಕಾರ್ಯ ಎಲ್ಲ ಇಲ್ಲಿ ತನಕ ಬಂತಲ್ಲ? ಬಾ, ಏನೇನು ಆಗಬೇಕೋ ಎಲ್ಲ ಆಯ್ತಾಯ್ತು ಕಣಮ್ಮ. ನಾನು ಊರ ಜನಗಳ ಹತ್ರ ಎಲ್ಲ ಮಾತಾಡಿದ್ದೀನಿ, ಎಲ್ಲ ವ್ಯವಸ್ಥೆನೂ ಆಗದೆ. ಮುನ್ಸ್ವಾಮಿ ಪತ್ರಿಕೆ ಹೊಡ್ಸ್ಕೊತಾನೆ, ಇನ್ನು ಮಿಕ್ಕಿದ ಕೆಲಸನೆಲ್ಲ ನಮ್ಮ ಗಜಾನನ ನೋಡ್ಕೊತಾನೆ ಅಲ್ವಲ್ಲ? ಧಣ್ಯಾರ, ನೀವ್ ಯಾಕೆ ತಲೆ ಕಟ್ಸ್ಕೊಂತೀರಿ? ಎಲ್ಲಾ ಕೆಲಸ ಭಾಳ ಅಚ್ಚುಕಟ್ಟು ಮಾಡೇನ್ರಿ. 10 ಮಂದಿ ಹೊಳ್ಳಿ ನೋಡ್ಬೇಕ್ರಿ ಧಣ್ಯಾರ, ಹಂಗಾಕತಿ. ಒಳ್ಳೇದಾಯ್ತು ಬಿಡ್ಲಾ. ಲೇ ಏ ಹುಲಿ, ಬಾರ್ಲಾ ಇಲ್ಲಿ. ಯಾಕ್ಲಾ ಊರೇ ತಲೆ ಮೇಲೆ ಬಿದ್ದು ನಂಗೆ ಆಡ್ತಾ ಇದೆಯಲ್ಲ, ಯಾಕ್ಲಾ ಏನಾಯ್ತಲ್ಲ ನಿನಗೆ? ಹೌದು ರೀ, ನಾನು ಗಮನಿಸ್ತಾನೆ ಇದ್ದೀನಿ. ಇವನು ಮೊದ್ಲಿನ ಥರ ಇಲ್ಲ. ಯಾಕ್ಲಾ ಏನಾಯ್ತಲ್ಲ? ಹುಲಿ, ಬಾರ್ಲಾ ಇಲ್ಲಿ. ಯಾಕ್ಲ ನನ್ನ ಹುಲಿ, ಏನಾಯ್ತಲ್ಲ? ಯಾಕೆ ಹಿಂಗೆ ಸಪ್ತಿದೀಯಾ? ಏನಿಲ್ಲ ಕಣಜ್ಜಿ, ನಾನು ಚೆನ್ನಾಗವನಿ. ನಿಮ್ಗೆಲ್ರಿಗೂ ಹಂಗೆ ಅನ್ನಿಸ್ತದಷ್ಟೇ. ಲೈ, ಖುಷಿಯಾಗಿರಲ್ಲ ಲೈ. ಇನ್ಮ್ಯಾಕೆ ಎಲ್ಲ ವಿಷಯದಾಗೂ ಮುನ್ಸ್ವಾಮಿ ನಮ್ಮ ಜೊತೆಗೆ ಇರ್ತಾನೆ. ಇನ್ಮೇಲೆ ನಮ್ಮದೇ ಅಧಿಕಾರ, ನಂದಾದ್ಮೇಲೆ ನಿಂದೇ ಯಾಕಳ ದರ್ಬಾರು. ಮಾವ ಸೆಂಟ್ರಲ್ ಮಿನಿಸ್ಟ್ರು ಅಂದ್ಮ್ಯಾಕೆ ನಿನ್ನನ್ನು ಯಾರು ಮುಟ್ಟಕ್ಕೆ ಹಾಕೋದಿಲ್ಲ ಕಣ್ಣ. ಆಮೇಲೆ ನಮ್ಮ ಮರಿಗೌಡಗೂ ಒಂದು ದಾರಿ ಆಯ್ತದೆ. ಹೂಕಲ ಅಪ್ಪ ಹೇಳ್ತಾರ ಸರಿಯಾಗಿ ಅದೇ. ಇಲ್ಲಿ ತನಕ ಅಪ್ಪನಿಗೆ ಅಸಿಸ್ಟೆಂಟ್ ಆಗಿದ್ದಾಯ್ತು, ಇನ್ನು ಮುಂದೆ ತಮ್ಮನ ಸೇವೆ ಮಾಡ್ಕೊಂಡಿರೋ ಹಾಗಿದೆ. ಬಿಟ್ರೆ ಇವರೆಲ್ಲರೂ ಸೇರಿಕೊಂಡು ನನ್ನ ಗಂಡನ್ನ ಹಾಗೆ ಮಾಡಿಬಿಡ್ತಾರೆ. ಸಿದ್ದೆ ಕೂಡ ಇನ್ಮೇಕೆಲ್ಲ ಒಳ್ಳೇದೇ ಆಯ್ತದ ಕಲ. ನಿನಗೆ ಶುಕ್ರ ದಿಸೆ ಶುರು ಆಗದೆ. ಹೌದು ಮಾವ, ನೀವು ಸಿದ್ದುನ ಹೇಗೆ ಮೇಲೆ ತರೋದು ಅಂತ ಮಾತ್ರ ನೋಡ್ತಾ ಇರಿ. ಅದೇ ನಾನು ಅವನನ್ನು ಹೇಗೆ ಮುಳುಗಿಸೋದು ಅಂತ ನೋಡ್ತಾ ಇರ್ತೀನಿ.